ಈ ತಿಂಗಳು ಏಪ್ರಿಲ್ 14 ಪ್ರಮುಖ ದಿನ ಗೊತ್ತಿರ್ತಕ್ಕಂಥದ್ದು ಎಲ್ರಿಗೂ ಕೂಡ. ಹಾಗಾಗಿ ಏಪ್ರಿಲ್ 14 ಅಂತಂದರೆ ಅದು ಜನ್ಮದಿನ ಡಾಕ್ಟರ್ BR ಅಂಬೇಡ್ಕರ್ ಅವರದು. ಬಹುಶಃ ಇವತ್ತು ಹೆಸರು ಗೊತ್ತಿಲ್ಲದೆ ಇರ್ತಕ್ಕಂಥವರಿಲ್ಲ. ಅದು ಕೇವಲ ನಮ್ಮ ಕರ್ನಾಟಕಕ್ಕೋ ದಕ್ಷಿಣ ಭಾರತನೋ ಏಷ್ಯಾ ಖಂಡಕ್ಕೆ ಮಾತ್ರ ಸೀಮಿತ ಅಲ್ಲ, ಜಗತ್ ವ್ಯಾಪಿಸಿರ್ತಕ್ಕಂತಹ ಒಂದು ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಒಂದು ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ತಾಲೂಕು NSUI ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಯವರು ಬಂದು, ಸರ್ ಮಕ್ಕಳಿಗಾಗಿ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಸರ್, ಅವರ ಹೆಸರಲ್ಲಿ ಏನು ಭಾಷಣ ಸ್ಪರ್ಧೆನ ಚರ್ಚಾ ಸ್ಪರ್ಧೆನ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಡಿಸೈಡ್ ಮಾಡಿ ನಾನು ಮತ್ತು ಮೂರ್ತಿ ಅವರು ಕೂತ್ಕೊಂಡು ಏನು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಒಂದು 10 ಟಾಪಿಕನ್ನು ಹಾಕ್ಕೊಂಡು ಬಂದಿದ್ರು. ಆ 10 ಟಾಪಿಕಲ್ಲಿ 2 ಟಾಪಿಕನ್ನು ನಾವು ಚೂಸ್ ಮಾಡ್ಕೊಂಡ್ವಿ. ಬಹುಶಃ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ಒಂದು ಮಹಿಳಾ ಸಬಲೀಕರಣಕ್ಕೆ ನಾಂದಿ ಆಡಿದ ನೇತಾರ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ, ಮತ್ತು ಆಧುನಿಕ ಭಾರತದ ಸಮತೆ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ. ವಿದ್ಯಾರ್ಥಿಗಳೇ ಇರಲಿ, ಇವತ್ತು ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ನನ್ನ ಆತ್ಮೀಯ ಮೂರ್ತಿಯವರೇ, ಮತ್ತು ಆತ್ಮೀಯ ಶಿವರಾಮೇಗೌಡರೇ, ಮತ್ತು ಆತ್ಮೀಯ ಮಂಜುನಾಥ್ ಅವರೇ, ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಘಟಕದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಏನಿದೆ, ಆ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿರ್ತಕ್ಕಂಥ ಒಂದು ಒಕ್ಕೂಟ. ಆ ಒಕ್ಕೂಟದ ನಮ್ಮ ತಾಲೂಕು ಏನಿದೆ, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಮತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂತಹ ಆತ್ಮೀಯ ಹರಿ ಅವರೇ, ಮತ್ತೆ ರಾಜು ಅವರೇ, ಪ್ರಮುಖವಾಗಿ ನೀವುಗಳೇನಿದ್ದೀರಿ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು, ಎಲ್ಲ ಕಾರ್ಯಕ್ರಮಗಳಿಗೆ ನೀವೇ ಬಹಳ ಮುಖ್ಯ ಆಗಿರ್ತೀರಿ. ನಾನು ಅವಾಗ ಹೇಳ್ತಿರ್ತೀನಿ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತೇಳಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಿಮ್ಮಗಳಿಗಾಗಿ. ಹಂಗಾಗಿ ನಿಮ್ಮ ಭಾಗವಹಿಸಿಕೆ ಬಹಳ ಮುಖ್ಯವಾಗಿರುತ್ತೆ. ಹಂಗಾಗಿ ಸಿಗ್ತಕ್ಕಂಥ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಳದೆ ಬಳಸ್ಕೋಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ಹಂಗಾಗಿ ನಿಮಗಾಗಿ ಇವತ್ತು ಕಾರ್ಯಕ್ರಮ ಭಾಷಣ ಸ್ಪರ್ಧೆ ಅಂತೇಳಿ ಯಾರೆಲ್ಲ ಕೂಡ ಹೆಸರುಗಳನ್ನ ಕೊಟ್ಟಿದ್ದೀರಿ, ಅದನ್ನ ಚೆನ್ನಾಗಿ ಮಾತನಾಡಿ. ಯಾಕೆ ಅಂತಂದ್ರೆ ಇವತ್ತು ನಾವು ಭಾರತ ಏನಿದೆ, ಭಾರತದ ಸಂವಿಧಾನ ಏನಿದೆ, ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಆ ಸಂವಿಧಾನವನ್ನು ನಮ್ಗೆ ಕೊಟ್ಟಂತ ಒಂದು ಮಹಾನ್ ನೇತಾರ ಯಾರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹುಶಃ ಇವತ್ತು 2 ಟಾಪಿಕ್ಕು ಈ ಆಧುನಿಕ ಅಂದ್ರೆ ಈ ಸಮಕಾಲೀನ ಏನಿದೆ ಅದರಲ್ಲಿ ಬಹಳ ರೆಲಿವೆಂಟ್ ಆಗಿರ್ತಕ್ಕಂಥದ್ದು ಈಗ ಪ್ರೆಸೆಂಟ್ 2 ಟಾಪಿಕ್ ಕೂಡ. ಫಾರ್ ಎಕ್ಸಾಂಪಲ್, ಈ ವುಮೆನ್ ಎಂಪವರ್ಮೆಂಟ್ ನಾವು ಹೇಳ್ತೀವಿ, ಆ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಬಹುಶಃ ಅದು ಇವತ್ತಿನ ಒಂದು ಟ್ರೆಂಡ್ ಅಲ್ಲ. ಆ ಮಹಿಳಾ ಸಬಲೀಕರಣ ಅಂತಕ್ಕಂಥ ನಾಂದಿ ಆಡಿದಂಥವ್ರನ್ನೇ ಯಾರು ಅಂತಂದ್ರೆ ನಮ್ಮ ಮಹಾನ್ ನೇತಾರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹುಶಃ 1991 LPG ಅಂತ ಏನ್ ಬಂತು, ಆ LPG ನಿಮ್ಗೆ ಗೊತ್ತೇ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತೇಳಿ. ಅಂದ್ರೆ ಆ ಜಾಗತೀಕರಣ ಅಂತ ನಾವೇನ್ ಕರಿತೀವಿ, ಗ್ಲೋಬಲೈಸೇಷನ್, ಆ ಜಾಗತೀಕರಣದಲ್ಲಿ ಬಹಳ ನ್ಯೂ ಟ್ರೆಂಡ್ ಅಂತ ನಾವು ಅಂದ್ಕೊಂಡು ಯಾವ್ದು ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅಂತಕ್ಕಂಥ. ಆದ್ರೆ ಆ ಮಹಿಳಾ ಸಬಲೀಕರಣದ ಬಗ್ಗೆ ಅವ್ರಿಗೆ ಏನಿಲ್ಲ ಕೂಡ ಆದ್ಯತೆಯನ್ನು ನೀಡಬೇಕು, ಅವ್ರ ಸ್ಥಾನಮಾನಗಳೇನು, ಮತ್ತೊಂದೇನು ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ಅವರು ಆವತ್ತೇ ಸಂವಿಧಾನದಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಬಟ್ ಅದು ಔಟ್ಡೇಟೆಡ್ 1991 ಅವ್ರು ಕೈಗೆತ್ತಿಕೊಂಡಿದ್ದು ಬಹುಶಃ ಈ ಮಹಾನುಭಾವರು ಏನ್ ತೋರಿಸ್ಕೊಟ್ಟಿದ್ರು ಆ ಅಂಶಗಳಲ್ಲಿ ಹುಡುಕ್ತಾ ಬಂದಾಗ ಅಂಶ ಸಿಕ್ಕಿದೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಸಮತೆಯ ಶಿಲ್ಪಿ ಅಂತ ನಾವು ಕರಿತೀವಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ. ಯಾಕೆ ನಾವು ಸಮತೆಯ ಶಿಲ್ಪಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತಂದ್ರೆ, ಬಹುಶಃ ಸಮಾನತೆಯನ್ನು ಸಾರದಂತ ಒಬ್ಬ ಮಹಾನುಭಾವರು ಕೂಡ ಏಕೈಕ ವ್ಯಕ್ತಿ ಅಂತ ಕೂಡ ನಾವು ಹೇಳಬಹುದು. ಅದಕ್ಕೇನೆ ಆಧುನಿಕ ಅಥವಾ ಕಲಿಯುಗ ದೈವ ಅಂತ ಕೂಡ ನಾವು ಕರಿತೀವಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ. ಯಾಕೆ ಅಂತಂದ್ರೆ ಇವತ್ತು ನಾವೆಲ್ಲ ಒಂದ್ ಕಡೆ ನಾವು ನೋಡಿದಾಗ ಕೆಲವರು ಇವತ್ತು ಕೂಡ ಒಂದು ಚೌಕಟ್ಟಲ್ಲಿ ನೋಡ್ತಾ ಇದ್ದಾರೆ ಅಂಬೇಡ್ಕರ್ ಅನ್ನ. ಆ ಕೆಲವರು ಆ ಚೌಕಟ್ಟಲ್ಲಿ ನೋಡ್ತಾ ಇರತಕ್ಕಂತ ಒಂದು ಭಾವನೆ ಬಿಡಬೇಕು. ಯಾಕಂದ್ರೆ ಅಂಬೇಡ್ಕರ್ ಯಾರ ಕೆಲವರು ಸೊತ್ತಲ್ಲ, ಇವತ್ತು ನಮ್ಮ ದೇಶದ ಸೊತ್ತು ಅಂಬೇಡ್ಕರ್ ಅವರು. ಪ್ರತಿಯೊಬ್ಬರ ಒಂದು ಸೊತ್ತು, ಪ್ರತಿಯೊಬ್ಬರಿಗೂ ಕೂಡ ಏನು ಅಂತಂದ್ರೆ ದಾರಿದೀಪ, ಮಾರ್ಗದರ್ಶನ ತೋಡಿರ್ತಕ್ಕ. ಯಾಕೆ ಅಂತಂದ್ರೆ ಯಾವುದೇ ತಾರತಮ್ಯವನ್ನಿಲ್ಲದೆ ಎಲ್ರಿಗೂ ಕೂಡ ಅನ್ವಯವಾಗುವಂತ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ, ಏಕೈಕ ಸಂವಿಧಾನ ಅಂತಂದ್ರೆ ನಮ್ಮ ಭಾರತ ಸಂವಿಧಾನ. ಯಾಕೆಂತಂದ್ರೆ ಇಂಥವರನ್ನಲ್ಲಿ ಏನು ಹೆಚ್ಚವರಿಗೆ ಆದ್ಯತೆ ನೀಡಿದ್ರಿಂದ ಕಡಿಮೆ ಮಾಡಿದಾರಂತಕ್ಕಂಥದ್ದಲ್ಲಿ ಎಲ್ರಿಗೂ ಕೂಡ ಅದರಲ್ಲಿ ಹೇಳಬೇಕು ಅಂತಂದ್ರೆ ಏನೋ ಒಂದು ರೀತಿ ಮಹಿಳೆಯರು ಅಂತಂದ್ರೆ ನಮ್ಮ ಸಮಾಜ ಏನಿದೆ, ನಮ್ಮ ಸಮಾಜದಲ್ಲಿ ಅವರನ್ನ ಒಂದು ಚೌಕಟ್ಟಲ್ಲಿಟ್ಟೆ ನೋಡ್ತಾ ಇದ್ದಂತ ಒಂದು ಪದ್ಧತಿಗಳು ನಮ್ಮಲ್ಲಿ ಇದ್ದಿದ್ದು ಬಹುಶಃ ಇವತ್ತು ಸಡಿಲಗೊಂಡಿದೆ. ಅದರಿಂದ ಇವತ್ತು ಹೊರಗೆ ಬಂದಿದ್ದಾರೆ ಅಂತಂದ್ರೆ
ಅದಕ್ಕೆಲ್ಲ ಕೂಡ ಏನು ಅಂತಂದ್ರೆ ಆ ಸಂವಿಧಾನ ಇವತ್ತೇನಿದೆ, ಆ ಸಂವಿಧಾನದಲ್ಲಿ ಪ್ರತಿಯೊಂದು ಏನು ಅಲ್ಲಿ ಶೆಡ್ಯೂಲ್ಸ್ ಏನಿದೆ ಮತ್ತೆ ಆರ್ಟಿಕಲ್ಸ್ ಏನಿದೆ ಅವುಗಳ ಪ್ರಕಾರ ಇವತ್ತೆಲ್ಲ ಕೂಡ ಇರೋದ್ರಿಂದಾನೇ ಏನು ಅಂದ್ರೆ ಪ್ರತಿಯೊಬ್ಬರು ಕೂಡ ಸ್ವಾತಂತ್ರ್ಯದಿಂದ, ಧೈರ್ಯದಿಂದ, ಸ್ವಇಚ್ಛೆಯಿಂದ ಏನಂದ್ರೆ ಸ್ವೇಚ್ಛಾಚಾರವಾಗಿ ಸ್ವೇಚ್ಛೆ ಜೀವನ ಎಂತ ನಡೆಸ್ತಾ ಇರ್ತಕ್ಕಂಥ ಕೂಡ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇದು. ಯಾಕೆ ಅಂತಂದ್ರೆ ಅವರ ಜಯಂತಿಯ ಪ್ರಯುಕ್ತ ಏನು ಇವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿ 2 ಟಾಪಿಕ್ಸ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಭಾಷಣ ಸ್ಪರ್ಧೆ ಅಂತೇಳಿ ಏನು ಭಾಗವಹಿಸ್ತಕ್ಕಂಥವ್ರು ಕೂಡ ಚೆನ್ನಾಗಿ ಮಾತನಾಡಿ, ಜೊತೆಗೆ ಏನು ಅಂತಂದ್ರೆ ಅವರು ಏನ್ ನಿಮಗಾಗಿ ಒಂದು ರೀತಿ ಬಹುಮಾನವನ್ನು ಕೂಡ ಅವ್ರು ಹೇಳಿದ್ದಾರೆ. 3 ಸ್ಥಾನಗಳು ಮತ್ತೆ ಯಾರೆಲ್ಲ ಭಾಗವಹಿಸ್ತಿರೋ ನೀವು ಪಾರ್ಟಿಸಿಪೇಟ್ ಎಲ್ಲರಿಗೂ ಕೂಡ ಒಂದು ರೀತಿ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಡ್ತೀರ ಅಂತೇಳಿ ಈ ರೀತಿಯಿಂದ ಕಾರ್ಯಕ್ರಮಗಳು ನಿಮಗಾಗಿ ಏರ್ಪಡಿಸ್ಲಿ. ಮತ್ತೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿ. ಇದೆಲ್ಲ ಒಂದ್ ಕಡೆ ನಿಮ್ಗೆ ಇದು ಪ್ಲಾಟ್ಫಾರ್ಮ್. ಈಗ ಇಂಥ ಅವಕಾಶಗಳು ಸಿಕ್ಕಿದಾಗ ನೀವು ಪ್ಲಾಟ್ಫಾರ್ಮ್ ನೀವು ಇದನ್ನು ಬಳಸ್ಕೊಂಡಿದ್ದೀರಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನು ಅಂತಂದ್ರೆ ನೀವು ಕೂಡ ಏನು ಅಂತಂದ್ರೆ ಒಂದೊಂದು ಹೆಜ್ಜೆನೆ ನೀವು ಮೇಲೆ ಹೋಗ್ತಾ ಉನ್ನತ ಸ್ಥಾನವನ್ನು ತಲುಪಲಿಕ್ಕೂ ಕೂಡ ಇವೆಲ್ಲ ಕೂಡ ನಿಮ್ಗೆ ಅಡಿಗಲ್ಲುಗಳು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಓಕೆ, ನಿಮ್ಗೆಲ್ಲರೂ ಕೂಡ ಏನು ಭಾಗವಹಿಸ್ತಕ್ಕಂಥವರಿಗೆ ಮತ್ತೆ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಒಳ್ಳೆ ಒಂದು ಜ್ಞಾನ ಮತ್ತೆ ನೀವೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವ್ರಾಗ್ಲಿ ಅಂತೇಳಿ ಮತ್ತೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಹರಿ ಅವರಿಗೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕ ನನ್ನೆಲ್ಲ ಒಂದು ಸಹೋದ್ಯೋಗಿ ಮಿತ್ರರಿಗೆ, ಆಮೇಲೆ ವಿಶೇಷವಾಗಿ ಈ ವೆಂಕಟೇಶ್ ಏನಿದ್ದಾರೆ ನಿಮ್ಗೆ ಗೊತ್ತಿದೆ. ಈಗ ವೆಂಕಟೇಶ್ ಅಂತಂದ್ರೆ ಒಂದ್ ರೀತಿ ನಿಮ್ಗೆಲ್ಲ ಕೂಡ ಒಂದ್ ರೀತಿ ಕ್ಲಾಸಿಗೆ ಬಂದಾಗಲೂ ಕೂಡ ನಾನು ನೋಡ್ತಾ ಇರ್ತೀನಿ. ಏನು ಅಂತಂದ್ರೆ ಅವ್ರು ನಿಮ್ಮನ್ನ ಪಾಠದ ಜೊತೆಗೆ ನಿಮ್ಮನ್ನ ಎಲ್ಲೋ ಒಂದು ಕಡೆ ಬೇರೆ ಲೋಕಕ್ಕೆ ಕೊಂಡೊಯ್ಯೋ ರೀತಿ ಅವರು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಇವತ್ತೆಲ್ಲ ನಾವು ವಿದ್ಯಾರ್ಥಿ ನಾವು ನೋಡ್ತಿರೋದು ಇಂಥ ಕಾರ್ಯಕ್ರಮಗಳು ನಾವು ಕೊಟ್ಟಾಗ ಫಸ್ಟ್ ಇರ್ತಿದ್ದಾಗಿ ಅದರಲ್ಲೂ ಕೂಡ ಈ ಜಾನಪದ ಗೀತೆಗಳು ಇವೆಲ್ಲ ಕೂಡ ಇದ್ದಾಗ ಹೆಸರು ಬಂದು ಕರೆದ್ರು ಅಂತಂದ್ರೆ ಇಡೀ ಸ್ಟೇಜ್ ವಿದ್ಯಾರ್ಥಿಗಳೇ ಓ ಅಂತ ಚೀರಾಡ. ಯಾಕಂದ್ರೆ ಅಷ್ಟು ಒಳ್ಳೆ ಸಿಂಗರ್ ಕೂಡ ವೆಂಕಟೇಶ್ ಈ ನಡುವೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಈ ಇಂತ ಒಂದು ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ, ನಿಮ್ಮ ಮುಂದೆ ನಿಂತಿದ್ದಾರೆ. ಬಟ್ ಯಾಕೆಂದ್ರೆ ಇದು ಯಾಕೆ ಹೇಳಿಕ್ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಆ ನಿರೂಪಣೆಯಲ್ಲಿ ಆ ನಿರೂಪಣೆ ಶೈಲಿ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ನಿರೂಪಣೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಅಂತಂದ್ರೆ ಅವ್ರು ಮಾಡ್ತಾರೆ ಕೂಡ. ಜೊತೆಗೆ ಅವ್ರ ಒಂದು ಗಿಫ್ಟ್ ಏನು ಅಂತಂದ್ರೆ ಇಂಥವ್ರು ಕನ್ನಡ ಸಾಹಿತ್ಯ ಏನಿದೆ ಆ ಕನ್ನಡ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಗಿಫ್ಟ್ ನಿಮ್ಗೆಲ್ಲರಿಗೂ ಕೂಡ ಅಂತ ಹೇಳ್ತಾ ನಾನು ಈ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ವೆಂಕಟಪ್ರಸಾದ್ ಅವರೇ ಹಾಗೂ NSUನ ಅಧ್ಯಕ್ಷರಾದ ಹರಿ ಅವರೇ ಹಾಗೂ ರಾಜು ಅವರೇ ಹಾಗೂ ವೇದಿಕೆಯಲ್ಲಿನ ಶ್ರೀ ಮೂರ್ತಿ ಸರ್ ಅವರೇ, ವೆಂಕಟೇಶ್ ಅವರೇ ಹಾಗೂ ಮಂಜಾಸ್ ಸರ್ ಅವರೇ ಹಾಗೂ ನನ್ನೆಲ್ಲ ನೆಚ್ಚಿನ ಸ್ಪರ್ಧಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳೇ. ಸೊ ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ಒಂದು ಪ್ರಸ್ತುತತೆಯನ್ನು ಮಾತ್ರ ನಾನು ಮಾತಾಡ್ತೇನೆ. ಇನ್ನೇನು ಮುಂದೆ ಬರಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಈಗ ಭಾಷಣವನ್ನ ಮಾಡಲಿಕ್ಕೆ ಬರ್ತಾ ಇರುವಂತವರಿಗೆ 3 ನಿಮಿಷಗಳ ಕಾಲಾವಧಿಯನ್ನ ನೀಡಲಾಗ್ತದೆ. ಅದರ ಜೊತೆಗೆ +1 ನಿಮಿಷ ಗ್ರೇಸ್ ಅವಧಿಯನ್ನ ನೀಡಲಾಗ್ತದೆ. ಸೊ ಇಲ್ಲಿ ನೀವು ಏನು ಮಾತನ್ನ ಆಡ್ತೀರಿ ಅನ್ನುವಂಥದ್ದು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್. ನಿಮ್ಮ ಪ್ರಸ್ತುತತೆಯನ್ನ ನೀವು ಹೇಗೆ ಅದನ್ನ ಎಕ್ಸಿಬಿಟ್ ಮಾಡ್ತೀರಿ ಅನ್ನೋದು ಒಂದು, ನಿಮ್ಮ ಭಾಷೆಯ ಮೇಲಿನ ಹಿಡಿತ, ಜೊತೆಗೆ ನೀವು ಏನನ್ನ ಹೇಳ್ತೀರಿ ನಿಮ್ಮ ಅದರ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಬಗ್ಗೆ ನಾವು ಕೊಟ್ಟಿರುವಂತಹ ಕಾನ್ಸೆಪ್ಟ್ ಏನಿದೆ, ಟಾಪಿಕ್, ಅದರ ಬಗ್ಗೆ ಇರುವಂತಹ ನಿಮಗೆ ಜ್ಞಾನ, ಅದರ ಜೊತೆಗೆ ನೀವು ಅದನ್ನ ಹೇಳುವಂತಹ ರೀತಿ, ಅಥವಾ ಅದು ಇವತ್ತಿನ ನಮ್ಮ ಒಂದು ಜನಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅದು ಅವಶ್ಯಕವಾಗಿದೆ, ಅಥವಾ ಅದರ ಯಾವ ತರ ನಾವು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಈ ಒಂದು ವಿಚಾರಗಳ ಮೇಲೆ ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನೀವೇನೇ ಇದ್ರೂ ಕೂಡ ನಿಮಗೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ನಾನು ಇಲ್ಲಿ ಭಾವಿಸಿಕೊಳ್ತೀನಿ. ನೀವು ಮಾತಾಡಬಹುದು. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಬಗ್ಗೆ ಮಾತಾಡಬೇಕು, ಅಥವಾ ಈ 2 ಟಾಪಿಕ್ಸ್ ಅನ್ನ, ಒಂದು ಮಹಿಳೆಯರ ಸಬಲೀಕರಣದಲ್ಲಿನ ಅವರ ಹರಿಕಾರರು ಅಂತ ಅನ್ನುವಂಥದ್ದು, ಅದ್ರಲ್ಲಿ ದೂಸರ ಮಾತಿಲ್ಲ. ಸೊ ಇದಕ್ಕೂ ಕೂಡ ಅವರೇ ಒಂದು ಮೊದಲ ವ್ಯಕ್ತಿ ಅಂತ ಅನ್ಕೊಳ್ತೀವಿ. ಇನ್ನೊಂದು ಟಾಪಿಕ್ ಯಾವುದು ಅಂತಂದಾಗ ಇಡೀ ಒಂದು ಸಮಾನತೆಯ ವಿಚಾರ ಬಂದಾಗ ಸಮಾನತೆಯ ತತ್ವದ ಹರಿಕಾರರು ಕೂಡ ಅವರೇನೆ. ಸೊ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಕೂಡ ಅಥವಾ ಭಾರತದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಸಮಾನತೆಯನ್ನ ಅವರು ತಂದುಕೊಟ್ಟಂತವ್ರು ಅಂದ್ರೆ ಅದನ್ನ ಲೀಗಲೈಸ್ ಮಾಡಿದಂತವರು. ಸೊ ಕಾನೂನಿನ ಪ್ರಕಾರ, ಕಾನೂನಿನ ಮೂಲಕ ತಂದುಕೊಟ್ಟಂತವರು. ಅದು ಸಮಾಜದ ಉನ್ನತ ವ್ಯಕ್ತಿ. ಫಾರ್ ಎಕ್ಸಾಂಪಲ್, ಈಗ ರಾಷ್ಟ್ರಪತಿಯವರು ನಾವು ಮೊದಲ ನಾಗರಿಕರನ್ನು ತೆಗೆದುಕೊಂಡ್ರೆ ಸಮಾಜದ ಕಟ್ಟಕಡೆಯ ಕೊನೆಯ ವ್ಯಕ್ತಿ, ನಾವೇನು ಮಾರ್ಜಿನಲಿಸ್ಡ್ ಅಂತ ಹೇಳ್ತೀವಿ, ಅಥವಾ ಯಾವುದೋ ಒಂದು ಕಾಡಿನಲ್ಲಿ ಇರುವಂತಹ ಒಬ್ಬ ಆದಿವಾಸಿ
ಮತ್ತೊಬ್ಬ ವ್ಯಕ್ತಿ, ಅಂತಹ ವ್ಯಕ್ತಿಯವರೆಗೂ ಕೂಡ ಅವರು ಕಾನೂನನ್ನ ಸಮರ್ಪಕವಾಗಿ ಸರಿಭಾಗವನ್ನು ಮಾಡಿ ನೀಡ್ತಾರೆ. ಸೊ ಅದರ ಜೊತೆಗೆ ಮಾನವ ಹಕ್ಕುಗಳಿರಬಹುದು, ಒಬ್ಬ ವ್ಯಕ್ತಿಯ ಒಂದು ಬದುಕುವಿಕೆ ಇರಬಹುದು, ಆತ್ಮಗೌರವದಿಂದ ಆತ್ಮಾಭಿಮಾನದಿಂದ ಬದುಕುವಿಕೆ. ಸೊ ಇದೆಲ್ಲಕ್ಕೂ ಕೂಡ ಅವರು ನಮಗೆ ಅನುಕೂಲಗಳನ್ನ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ, ತಿದ್ದುತ್ತಾ, ಅದನ್ನ ರೂಪು ಮಾಡ್ತಾ, ಸೊ ಅದು ಒಂದು ಮಹಾನ್ ಘನ ಕಾರ್ಯವನ್ನು ಮಾಡಿದಂತಹ ವ್ಯಕ್ತಿ ಅವರು. ಸೊ ಅದು ಸಣ್ಣ ಜನರಿಂದ ಸಾಧ್ಯವಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಅದಕ್ಕೆ ಅದರ ಹಿಂದಿನ ಅನೇಕ ಶ್ರಮ ಇದೆ ಅವರು. ಸೊ ಹಾಗಾಗಿ ನೀವು ಅದನ್ನ ಎಷ್ಟು ಹುಡುಕಿದ್ರು ಕೂಡ, ಅಥವಾ ಎಷ್ಟು ವಿಚಾರ ತಿಳ್ಕೊಂಡ್ರು ಕೂಡ, ನಾವೆಲ್ಲರೂ ಕೂಡ ಇನ್ನೊಂದು ಅವರ ವಿಚಾರಕ್ಕೆ, ಅವರ ಜ್ಞಾನಕ್ಕೆ ಅಥವಾ ಅವರು ಮಾಡಿದಂತಹ ಕೊಡುಗೆ ಸಾಧನೆಗಳಿಗೆ ನಾವು ಅತ್ಯಲ್ಪವನ್ನ ಮಾತ್ರ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಪರಿಪೂರ್ಣವಾಗಿ ನನಗೋಗಿರೋ ಮಟ್ಟಿಗೆ ಅಂಬೇಡ್ಕರ್ ಅವ್ರನ್ನ ಅರಿತಂತವರು, ತಿಳಿದಂತವರು ಯಾರು ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ, ನನ್ನ ವೈಯಕ್ತಿಕ ಭಾವನೆ. ಸಂಪೂರ್ಣವಾಗಿ ಅನೇಕ ವಿಚಾರಗಳು ಗೊತ್ತಿಲ್ಲ ನಮ್ಗೆ, ಹೇಳ್ಕೋಬಹುದು. ನಮ್ಮ ಕಾನ್ಸ್ಟಿಟ್ಯೂಷನ್ ಹೋದ್ರೆ ಅಂಬೇಡ್ಕರ್ ಓದಂಗೆ ಆಗೋದಿಲ್ಲ, ಅಥವಾ ಅಂಬೇಡ್ಕರ್ ಪುಸ್ತಕಗಳನ್ನು ಓದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಸುತ್ತೆ. ನಂತರದಲ್ಲಿ ಯಾವುದೋ ಅವರು BBC ಕೊಟ್ಟಂತ ಇಂಟರ್ವ್ಯೂಗಳನ್ನು ನೋಡಿದಾಗ ಆಗ ಒಂದಷ್ಟು ಅಂಬೇಡ್ಕರ್ ಅವ್ರನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಅಂಬೇಡ್ಕರ್ ವಿಚಾರಗಳು ಹೇಗಿದೆ ಅಂತಂದ್ರೆ, ಅವರು ಆ ಜನ್ಮದತ್ತವಾಗಿ ಅನುಭವಿಸಿದಂತಹ ವಿಚಾರಗಳು, ಅವರ ರಿಯಲ್ ಅನುಭವಗಳನ್ನ ನೋಡಬಹುದು. ನಂತರದಲ್ಲಿ ಭಾರತಕ್ಕೆ ಸ್ವತಂತ್ರ ಸಂಗ್ರಾಮ ನಡೀಬೇಕಾದಂತಹ ವಿಚಾರದಲ್ಲಿ ಇರಬಹುದು. ಆಮೇಲೆ ನಾವು ಸಮಾಜಶಾಸ್ತ್ರದಲ್ಲಿ ಓದ್ತೀವಿ, ಜಾತಿಯ ಬಗೆಗಿನ ಅವರ ಒಂದು ವೈಜ್ಞಾನಿಕವಾದಂತಹ ಅಧ್ಯಯನಗಳಿರಬಹುದು. ನಂತರದಲ್ಲಿ ಸ್ವತಂತ್ರ ಭಾರತದಲ್ಲಿ ಅವರು ಕೈಗೊಂಡಂತಹ ಕೆಲಸಗಳಿರಬಹುದು, ಅಥವಾ ಸಂವಿಧಾನವನ್ನು ರೂಪು ಮಾಡೋದಕ್ಕೆ ಅವರು ತೆಗೆದುಕೊಂಡಂತಹ ಪರಿಶ್ರಮಗಳಿರಬಹುದು. ನಂತರ ಆ ಒಂದು ಕಾನೂನುಗಳು ಹೇಗೆ ಅನ್ವಯವಾಗ್ತಾ ಇದಾವೆ ಅನ್ನೋದು ಇರಬಹುದು. ಇದಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನ ಅವರು ಓದಿಕೊಂಡಂತದ್ದು ಇರಬಹುದು. ಸೊ ಈ ರೀತಿ ಅಂಬೇಡ್ಕರ್ ವಿಚಾರಕ್ಕೆ ಹೋದ್ರೆ ಬಹುಶಃ, ಅಥವಾ ಇನ್ನೊಂದು ಪಾಯಿಂಟ್ ಮತ್ತೆ ಅದೇನಂದ್ರೆ ಅಂಬೇಡ್ಕರ್ ಅವರ ದೂರದೃಷ್ಟಿ. ಈ ಒಂದು ಪಾಯಿಂಟ್ ಅನ್ನ ತೆಗೆದುಕೊಂಡ್ರೆ, ಅಂಬೇಡ್ಕರ್ ಅವರ ದೂರದೃಷ್ಟಿ ಏನಾಗಿತ್ತು ಅಂದ್ರೆ, ಅದು ಬರೀ 1-2 ವರ್ಷಗಳಲ್ಲ, ಅದು ಶತಮಾನಗಳ ನಂತರ ಮುಂದುವರಿಯುವಂಥದ್ದು. ಸೊ ಈ ತರ ಒಂದು ವಿಷನ್ ಅನ್ನು ಇಟ್ಕೊಳ್ಳುವಂಥದ್ದು ಸಣ್ಣ ಮಾತಲ್ಲ ಅದು, ಅಥವಾ ಸಣ್ಣ ಜನರಿಗೆ ಸಾಧ್ಯನೇ ಇಲ್ಲ ಅದು. ಸೊ ಅವ್ರು ಏನು ಫೋಕಸ್ ಮಾಡಿ ಮುಂದಿನ ನೋಡ್ತಿದ್ರಲ್ಲ, ನಾಳೆ ಏನಾಗಬಹುದು, ಜನ ಏನಾಗಬಹುದು, ದೇಶ ಏನಾಗಬಹುದು ಅನ್ನೋದು ಅವರ ವ್ಯೂಸ್ ತುಂಬಾ ಅಪಾರವಾದದ್ದು. ಅದರಲ್ಲಿ ಎಲ್ಲೋ ಒಂದ್ ಕಡೆ ನಾವು 5% ಅನ್ನು ಕೂಡ ನಾವು ಮೀಟ್ ಮಾಡಕ್ಕಾಗಲ್ಲ ಅವ್ರನ್ನ ಓದ್ಕೊಂಡ್ರೆ. ಸೊ ಹಾಗಾಗಿ ಅವರ ನಾಳೆಗಳು ಅಥವಾ ನಾಳೆಗಳ ಕನಸುಗಳು ಅವ್ರದ್ದು ಏನಾಗಿತ್ತು ಅಂತ ಅರ್ಥಕೊಳ್ಬೇಕಾದ್ರೆ ನಮಗೆ ಸಾಕಷ್ಟು ನಾವು ಶ್ರಮ ವಹಿಸಬೇಕು. ಅಂಥದ್ರಲ್ಲಿ ಒಂದು ಅಪಾರವಾದಂತಹ ಪಾಂಡಿತ್ಯವಿರುವಂತಹ ವ್ಯಕ್ತಿಯ ಬಗೆಗಿನ ಇವತ್ತು ಭಾಷಣ ಇದೆ. ಸೊ ಇಲ್ಲಿ ಒಂದು ಪಾಸಿಟಿವ್ ಏನಂದ್ರೆ, ಭಾಷಣ ಇಲ್ಲಿ ತೀರ್ಪುಗಾರರಾಗಿ ನಾವು ಅನೇಕ ವಿಚಾರಗಳನ್ನ ಭವಿಷ್ಯ ನಾವು ಕೂಡ ನಿಮ್ಮ ಜೊತೆಗೆ ಕಲ್ತ್ಕೊಳ್ತೇವೆ, ಹೊಸ ವಿಚಾರಗಳನ್ನು ತಿಳಿದುಕೊಳ್ತೇವೆ ಅನ್ನುವಂತಹ ಆಶಯದೊಂದಿಗೆ ನಾನು ಇಲ್ಲಿನ ಒಂದು ಮಾತನ್ನ ಮುಗಿಸ್ತೇನೆ. ಜಗತ್ತಿನಲ್ಲಿ ಜೀವಂತವಾಗಿರೋವರೆಗೂ ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಅದು ಮುಖ್ಯವಾಗಿ ಈ ಜ್ಞಾನದ ಬೆಳಕನ್ನು ಮಾತ್ರ ಕೊಟ್ರೆ ಸಾಧ್ಯ ಅಂತೇಳಿ ಅನಿಸ್ಕೊಂಡು, ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಂಡು ಹಗಲಿರುಳು ಶ್ರಮವನ್ನ ಪಟ್ಟು ನಮ್ಮ ವಿದ್ಯಾರ್ಥಿಗಳಿಗಾಗಿ ಸದಾ ತುಡಿತಾ ಇರುವಂತಹ ಜೀವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರು. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅನುವು ಮಾಡಿಕೊಟ್ಟು ಈ ಕಾರ್ಯಕ್ರಮ ನಡೀಲಿಕ್ಕೆ ಸುಗಮವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತೇಳಿ ನಾನಿಲ್ಲಿ ಅವ್ರನ್ನ ಆಹ್ವಾನಿಸಿದ್ದೀನಿ. ಅವ್ರು ಇಲ್ಲಿ ಬಂದಿದ್ದಾರೆ. ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಎಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ನನ್ನ ಗುರುಗಳಾದಂತಹ ಪ್ರಾಂಶುಪಾಲರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಬದುಕನ್ನ ಬದಲಾಯಿಸುವವರನ್ನ ಬಯಸಬೇಕೇ ಹೊರತು ನಮ್ಮ ಬದುಕಿನಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳೋರನ್ನ ಯಾವತ್ತೂ ನಾವು ಬಯಸಬಾರದು ಅನ್ನುವಂತ ತತ್ವವನ್ನ ಇಟ್ಕೊಂಡು, ತನ್ನ ಜ್ಞಾನವನ್ನ ಹೆಚ್ಚಿಸಿಕೊಂಡು, ಸದಾ ನಮಗಾಗಿ, ನಮ್ಮ ವಿದ್ಯಾರ್ಥಿಗಳಿಗಾಗಿ ಶ್ರಮಿಸ್ತಾ ಇರುವಂತ ಮತ್ತೊಬ್ಬ ಮಹಾನ್ ವ್ಯಕ್ತಿ, ನಮ್ಮ ಅಚ್ಚುಮೆಚ್ಚಿನ ಈ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ, ಅಧ್ಯಾಪಕರ ಸಂಘದ ಅಧ್ಯಕ್ಷರು ಆಗಿರುವಂತಹ MN ಮೂರ್ತಿ ಸರ್ ಅವರು, ಡಾಕ್ಟರ್ MN ಮೂರ್ತಿ ಸರ್ ಅವರಿಗೆ ನಾನು ಹೃದಯಪೂರ್ವಕ ಆಹ್ವಾನವನ್ನ ಸದಾಕಾಲ ನನಗೆ ಈ ಕಾಲೇಜಿನಲ್ಲಿ ಮೆರೆಯುವ, ಮಿನುಗುತ್ತಾರೆ ಅಂತ ಅನಿಸ್ಕೊಳ್ಳುವ, ತನ್ನ ಶಕ್ತಿಯಿಂದ ಒಂದು ಅದ್ಭುತವಾದಂತಹ ಸಂದೇಶವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇರುವಂತಹ, ಗೆದ್ದಾಗ ಅಹಂ ಪಟ್ಟವನು ಈ ಜಗತ್ತಿನಲ್ಲಿ ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ, ಗೆಲುವಿನ ಸಂಭ್ರಮವನ್ನು ನೆತ್ತಿಗೆ ಏರಿಸಿಕೋಬಾರದು ಅನ್ನುವಂತ ತತ್ವವನ್ನ ಗೆದ್ದರು ಮಂದಸ್ಮಿತರಾಗಿ, ನಗುಮುಖರಾಗಿ ನಮ್ಮ ಮುಂದೆ ಕಾಣುವಂತ ಡಾಕ್ಟರ್ ಶಿವರಾಮೇಗೌಡರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಹಳ
ಹುಮ್ಮಸ್ಸನ್ನ ಹೊಂದಿ ನಿಮ್ಮ ಜೀವನವನ್ನ ತಕ್ಕಂತೆ ನಾವು ಅನುವು ಮಾಡ್ಕೋಬೇಕು ಅಂತೇಳಿ, ಯಾವತ್ತೂ ಸಹ ಪರಿಸ್ಥಿತಿ ನಮ್ಮ ಪರವಾಗಿ ಇಲ್ಲದ ಸಮಯದಲ್ಲೂ ಮನಸ್ಸನ್ನ ಶಾಂತಿ ಮತ್ತು ಸಹನೆಯನ್ನು ಕಳೆದುಕೊಳ್ಳದೆ ಸಮಚಿತ್ತದಿಂದ ವರ್ತಿಸಿದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸಾಧನೆಯನ್ನ ಮಾಡಿ ತೋರಿಸ್ತಾ ಇರುವಂತ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಸಹೋದರ ಈ NSUI ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದಂತ ಶ್ರೀ ಹರಿ ಕೂತಂಡಳ್ಳಿ ಶ್ರೀ ಹರಿ ಅವರಿಗೆ ನಾನು ಆತ್ಮೀಯ ಸ್ವಾಗತ. ಬದುಕು ಸುಂದರ ಅನ್ನೋದನ್ನ ಬರೀ ಕಾಲ್ಪನಿಕವಲ್ಲ ಅನ್ನೋದನ್ನ, ಬದುಕನ್ನ ಸುಂದರವಾಗಿ ಮಾಡಿಕೊಳ್ಳಕ್ಕೆ ನಮ್ಮ ಕಾಯಕ ತತ್ವ ಬಹಳ ಮುಖ್ಯ ಅನ್ನೋದನ್ನ ನನಗೆ ಈ ಕಾಲೇಜಿನ ವಿದ್ಯಾರ್ಥಿಯಾದಾಗಿಂದಲೂ ನನ್ನನ್ನ ತಿದ್ದಿ ತೀಡಿ ಈ ಮಟ್ಟಕ್ಕೆ ಬೆಳೆಸಿದ ನನ್ನ ಗುರುಗಳಾದಂತ ಸದಾಕಾಲ ನನ್ನ ಶ್ರೇಯಸ್ಸನ್ನ ಕೋರುವಂತ ಪ್ರೊಫೆಸರ್ ಮಂಜುನಾಥ ಸ್ವಾಮಿ ಅವರು, ಅವರಿಗೆ ಬದಲಾಗುವವರನ್ನ ಮರೆತು ಬಿಡಿ, ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡಿ, ಆದ್ರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನ ಬದಲಾಯಿಸದೇ ಇರುವ ನನ್ನ ನೆನಪಿನಲ್ಲಿಡಿ ಅನ್ನುವಂತ ತತ್ವವನ್ನ ಇಟ್ಕೊಂಡಿರುವಂತ ನಮ್ಮ ಇದೇ ಕನ್ನಡದ ವಿದ್ಯಾರ್ಥಿ ಆಗಿದ್ದು ಬಹಳ ಮಟ್ಟಕ್ಕೆ ಬೆಳೆದಿರುವಂತ ಈ ತಾಲೂಕಿನ NSUI ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರಾಜ್ಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಷಣವನ್ನ ಮಾಡಲಿಕ್ಕೆ ಬಹಳ ತಯಾರಿಯನ್ನು ನಡೆಸಿಕೊಂಡು ಹುಮ್ಮಸ್ಸಿನಿಂದ ಬಂದಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ, ಎಲ್ಲ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಈಗ ಕಾರ್ಯಕ್ರಮ ಮುಂದುವರೆದ ಭಾಗ. ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ನೆನೆಯಬೇಕು, ಅವರ ಹಾದಿಯಲ್ಲಿ ಅವರು ಕೊಟ್ಟ ಆದರ್ಶಪ್ರಾಯವಾಗಿ ನಡೀಬೇಕು, ಅವರು ಕೊಟ್ಟಿರೋ ಸಂವಿಧಾನದ ತತ್ವದ ಅಡಿ ಸಂವಿಧಾನಕ್ಕೆ ಧಕ್ಕೆ ಬರದಂಗೆ, ಯಾವತ್ತೂ ಕಾನೂನನ್ನ ಮೀರಿ ನಡೆಯದಂಗೆ ನಾವು ನಡಿಬೇಕು ಅನ್ನೋಂತ ಒಂದು ತತ್ವ ಇಟ್ಕೊಂಡು ಅವರ ಭಾವಚಿತ್ರವನ್ನ, ಅವರ ಪಟವನ್ನ ನಮಗೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಹಾಗಾಗಿ ಅವರ ಪಟವನ್ನ ನೀಡ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ, ಇವತ್ತು ಅವರ ಪಟವನ್ನ ಇಟ್ಕೊಂಡು ನಾವು ನಡೆಸ್ಕೊಡ್ತೀವಿ ಸರ್, ಆ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಬಹುಮಾನಗಳನ್ನು ನಾವು ವಿತರಿಸ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ನಮ್ಮ NSUI ಅಂದ್ರೆ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂತ ಕೂತಂಡಳ್ಳಿ ಶ್ರೀಹರಿ ಅವರು ಈ ಕಾರ್ಯಕ್ರಮಕ್ಕೆ ಕೊಡುಗೆದಾನಿಗಳು, ತೀರ್ಪುಗಾರರಾಗಿ ನಮಗೆ ಇಲ್ಲಿ ಬಂದು ತೀರ್ಪನ್ನು ಕೊಡುವಂತ ಯಾರು ಬಹುಮಾನವನ್ನ ಪಡಿತಾರೋ ಅವರಿಗೆ ಬಹುಮಾನಗಳನ್ನ ಅವರ ಕಡೆಯಿಂದ ಅವರ ವತಿಯಿಂದ ಬರುತ್ತೆ. ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಬಹಳ ಹೆಸರುಗಳನ್ನ ನೀವು ಕೊಟ್ಟಿದ್ದೀರಿ, ಆಸಕ್ತಿಯನ್ನ ತೋರಿಸಿದ್ದೀರಿ. ಎಲ್ಲರಿಗೂ ಸಹ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಡ್ತೀವಿ. ಈ ದಿನ NSUI ಸಂಸ್ಥಾಪನಾ ದಿನಾಚರಣೆ, ಅದರ ಪ್ರಯುಕ್ತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಿಳೆಯರ ಕುರಿತು ಒಂದು ವಿಷಯ ತಗೊಂಡು ಇಲ್ಲಿ ಭಾಷಣ ಸ್ಪರ್ಧೆಯನ್ನ ನಿಮಗಾಗಿ, ಸ್ಟೂಡೆಂಟ್ಸ್ಗಾಗಿ, ಯಾಕಂದ್ರೆ ಇದೊಂದು NSUI ಅನ್ನೋದು ಒಂದು ವಿದ್ಯಾರ್ಥಿ ಸಂಘಟನೆ, ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ. ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1971ರಲ್ಲಿ ಏಪ್ರಿಲ್ 9ರಂದು. ಫಸ್ಟ್ ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳ ರಾಜ್ಯದಲ್ಲಿ ಸ್ಟಾರ್ಟ್ ಆಯ್ತು. ಏನಕ್ಕೆ ಸ್ಟಾರ್ಟ್ ಆಗಿದ್ದು? ವಿದ್ಯಾರ್ಥಿಗಳಿಗೋಸ್ಕರ. ವಿದ್ಯಾರ್ಥಿಗಳು ಇವಾಗ ಸಪೋಸ್ ನಿಮ್ಗೆ ನೋಡಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾನೆ ಆಗಿರ್ತದೆ. ಯಾವ ರೀತಿ ಆಗುತ್ತೆ ಸರ್? ನಮ್ಗೆ ಗೊತ್ತೇ ಇಲ್ಲ ಸರ್, ಅಲ್ಲೆಲ್ಲೋ ಕ್ವಶನ್ ಪೇಪರ್ ಲೀಕ್ ಆಗಿದೆಯಂತೆ, ನಮ್ಗೆ ಗೊತ್ತಿಲ್ಲ ಸರ್, ನಾವು ಓದಿದ್ವಿ, ನಾವೆಲ್ಲ ಬರ್ದಿದೀವಿ, ಬಟ್ ನಮ್ಗೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿದೆ. ಅದನ್ನ ಮಾತಾಡ್ಬೇಕು ಅಂದ್ರೆ ನೀವು ಧ್ವನಿ ಎತ್ತಬೇಕು. ನಿಮ್ಮ ಒಂದು ಅನ್ಯಾಯ ಎಲ್ಲಾಗ್ತಿದೆಯೋ ಅದಕ್ಕೆ ನ್ಯಾಯ ಪಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಸಹ ಒಂದು ಸಂಘಟನೆ ಅನ್ನೋದಿರ್ಬೇಕು. ಸಂಘಟನೆ ಅಂತ ಇದೆ ಅಂತ ಹೇಳ್ಬಿಟ್ಟಿದ್ದೇನ, ಎಲ್ಲ ಸ್ಕೂಲು ಕಾಲೇಜ್ ಎಲ್ಲ ಬಿಟ್ಬಿಟ್ಟು ಸಂಘಟನೆಯಲ್ಲೇ ಇರೋದಲ್ಲ. ನಿಮ್ಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಮಾತ್ರ ನೀವು ನಮ್ಮ ನ್ಯಾಯಕ್ಕೋಸ್ಕರ ನಾವು ಹೋರಾಡಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಮತ್ತೆ ಇಲ್ಲೆಲ್ಲ ಇರೋದು ಯೂತ್ಸ್ ತುಂಬಾ ದುಶ್ಚಟಗಳಿಗೆ ಹೋಗ್ತಾ ಇದ್ದಾರೆ.
ಪ್ರತಿಯೊಂದು ಇಂಥದ್ದೆಲ್ಲ ಧೂಮಪಾನ ಮದ್ಯಪಾನ ಎಲ್ಲ ಬೇರೆದೆಲ್ಲ ಹೋಗ್ತಿದ್ದೀರಾ. ಅದನ್ನ ದಯವಿಟ್ಟು ಬಿಟ್ಟು ನಿಮ್ಮ ಜೀವನ ನೋಡಿ. ಜೀವನ ತುಂಬಾ ಇದೆ. ತಂದೆ ತಾಯಿ ಏನಕ್ಕೆ ಕಳ್ಸೋದು ಸ್ಕೂಲ್ಗೆ, ಕಾಲೇಜ್ಗೆ ಏನಕ್ಕೆ ಕಳಿಸ್ತಾರೆ? ಅಲ್ಲವರು ಬೆವರು ಸುರಿಸಿ ನಮ್ಗೋಸ್ಕರ ಕಷ್ಟ ಬಿದ್ದು ಒಂದು ಯೂನಿಫಾರ್ಮ್ ತಗೋಬೇಕು, ಇಲ್ಲ ಒಂದು ಬ್ಯಾಗ್ ಬೇಕು, ಒಂದು ಬುಕ್ ಬೇಕು ಅಂತ ಅಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇರ್ತಾರೆ. ಅದು ನಾವ್ ಇಲ್ಲಿ ಬಂದಾಗ ಫ್ರೆಂಡ್ಸ್ ನೋಡ್ರಪ್ಪ ಆಯ್ತು ಮುಗೀತು. ಅದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ ಜೀವನನ್ನ ರೂಪಿಸ್ಕೋಬೇಕು. ಅದೇ ರೀತಿ ಸಮಾನತೆ ಇಷ್ಟೊತ್ತು ಭಾಷಣದಲ್ಲಿ ಮಾತಾಡ್ತಾ ಇದ್ರು. ಹೆಣ್ಮಕ್ಳು ಆವಾಗ ಸರ್ ಎಲ್ಲ ಒಂದು ಪಂಜರದಲ್ಲಿ ಹಾಕಿಡ್ತಾ ಇದ್ರು. ಅದೇ ಒಂದು ಪಂಜರಾನ ಬಿಡಿಸ್ಕೊಂಡು ಇವಾಗ ಬಂದಿದ್ದೀರಾ, ಪೈಲಟ್ ಆಗಿದ್ದಾರೆ, ಡ್ರೈವರ್ ಆಗಿದ್ದಾರೆ, ಪ್ರತಿಯೊಂದು ಇಂಥದ್ದಿಲ್ಲ ಅಂತ ಇಲ್ಲ, ಟೀಚರ್ಸ್ ಆಗಿದ್ದಾರೆ. ನಿಮ್ಗೆ ಇವಾಗ ಇಲ್ಲಿ ಪ್ರೊಫೆಸರ್ ಬರ್ತಾರಲ್ವಾ, ಅವರು ಸಹ ಮಹಿಳೆಯರಾಗಿದ್ದಾರೆ. ಎಲ್ಲದರಲ್ಲೂ ಸಮಾನತೆ ಇದೆ. ಇಲ್ಲಿ ಬಂದಿರುವಂತಹ ಎಲ್ಲರೂ ಸಹ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಆಶಿಸುತ್ತಾ ಜೈ ಭೀಮ್, ವಂದನೆಗಳು. ಇವತ್ತು ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಗಳ ಒಂದು ಒಂದು ಚರ್ಚಾ ಸ್ಪರ್ಧೆಯನ್ನು ನಾವೇನ್ ಮಾಡಿದೀವಿ, ಭಾಷಣ ಸ್ಪರ್ಧೆಯನ್ನ ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡಿ ಹೊರಗಡೆ ಮಾಡಿದ್ರು. ಈಗ ಅವರ ಜಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಶಿವರಾಮೇಗೌಡರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರ ಇವತ್ತು ಇಷ್ಟೊತ್ತು ಏನು ಬಹಳ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನ ನೀವೇನ್ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಒಂದೇ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಅದು ಒಂದು ಹೆಸರಲ್ಲ, ಅದೊಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವತ್ತು ಅಂಬೇಡ್ಕರ್ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಸಮುದಾಯಗಳಿಗೆ ಸೀಮಿತವಾಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕೆಲವರು ಅವರ ಹೆಸರಿಗೆ ಮಸಿ ಬಳಸ್ತಕ್ಕಂತ ಒಂದು ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಕ್ ಹೋಗ್ಬೇಡಿ. ಅವರು ಏನು ಯಾವ ಆಶಯಗಳೊಂದಿಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನ ಕಟ್ಟ ಕಡೆ ವ್ಯಕ್ತಿಗೆ ತಲುಪ್ತಕ್ಕಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ, ಅವರ ಎಲ್ಲಾ ಒಂದು ಆಶಯಗಳನ್ನ, ಅವರ ಏನು ಈ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಬಳಸ್ಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಹಿಂದುಳಿದ ವರ್ಗದವರು ಆದಷ್ಟು ಬೇಗ ಮುಂದೆ ಬರ್ಲಿ ಅಂತಕ್ಕಂಥ ಒಂದು ಅವರ ಆಶಯ ಏನಿದೆ, ಆ ಆಶಯವನ್ನ ಬಹಳ ತ್ವರಿತದ ದಿನಗಳಲ್ಲಿ ನಾವು ಸಾಧಿಸೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಆ ಮಹಾನ್ ಭಾವನಿಗೆ ಅನಂತ ನಮನಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತೇನು ಅಂಬೇಡ್ಕರ್ ಅವರ ಒಂದು ಜಯಂತಿಯ ಪ್ರಯುಕ್ತ ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ NSU ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಬಹಳ ಅವರು ವಿದ್ಯಾರ್ಥಿಗಳಾಗಿ ನಿಮ್ ತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅವರು NSU ಘಟಕದ ಅಧ್ಯಕ್ಷರಾಗಿರೋದ್ರಿಂದ ನಾನು ಓದಿರ್ತಕ್ಕಂಥ ಒಂದು ಸ್ಕೂಲ್ಗೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನಾದ್ರೂ ನನ್ನಿಂದ ಒಂದು ಚಿರು ಕಾಣಿಕೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಮನೋಭಾವನೆಯಿಂದ ಬಹಳ ಒಂದು ಸ್ಫೂರ್ತಿದಾಯಕವಾಗಿ ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ದಾರೆ. ಸೊ ನಿಮಗೆ ಬಹುಮಾನಗಳನ್ನ ಕೊಡ್ತಕ್ಕಂತ ಒಂದು ಕೆಲಸಕ್ಕೂ ಸಹ ಅವರ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 15 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವರ ಮಾಡಿರ್ತಕ್ಕಂತ ಒಂದು ವಿಚಾರಗಳ ಆಧಾರದ ಮೇಲೆ ಸೊ ಇಲ್ಲಿ 3 ಬಹುಮಾನಗಳನ್ನ ನಾವು ಅಂದ್ರೆ 3 ವಿಜೇತ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಇದೀವಿ. ಸೊ ಮೊದಲಿಗೆ 3ನೇ ಬಹುಮಾನ ಲಾಸ್ಯ BCom ಅವರಿಗೆ ಎಲ್ಲರೂ ತಡಬೇಕು. 2ನೇ ಬಹುಮಾನ ಶಿವ ಎಸ್ ಅವರಿಗೆ ಧನ್ಯವಾದಗಳು. 1ನೇ ಬಹುಮಾನ ಜ್ಯೋತಿಕಾ ಎನ್ ಅವರಿಗೆ 1ನೇ ಬಹುಮಾನ. ಸೊ ಇಷ್ಟೊತ್ತು ಕೂತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ, ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲರಿಗೂ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ, ವಿಶೇಷವಾಗಿ ಹರೀಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಸ್ಪೀಟ್ ಇದೆ, ತಗೊಂಡೋಗಿ.